ನಮಸ್ಕಾರ. ಮುಖ್ಯಾಂಶಗಳು. ದೇಶಾದ್ಯಂತ 1500 ಆಮ್ಲಜನಕ ಉತ್ಪಾದನಾ ಘಟಕ ಸ್ಥಾಪನೆ, 4 ಲಕ್ಷ ಬೆಡ್ಗಳಿಗೆ ಜೀವಾನಿಲ ಪೂರೈಕೆಯ ಗುರಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸುಧಾರಣೆಗಳಿಗೆ ರಷ್ಯಾ ಭಾರತ ಸಹಮತ, ಕೋವಿಡ್ ವಿರುದ್ಧ ಹೋರಾಟದಲ್ಲಿ ಉಭಯ ದೇಶಗಳು ಪರಸ್ಪರ ಸಹಕಾರ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕ್ಲಿಷ್ಟ ಪ್ರಶ್ನೆಗಳಿರುವುದಿಲ್ಲ, ಅಂಕದ ಬಗ್ಗೆ ಆತಂಕಗೊಳ್ಳದೆ ಪರೀಕ್ಷೆ ಬರೆಯಲು ಸಚಿವ ಸುರೇಶ್ ಕುಮಾರ್ ಕರೆ. ಹಾಗೂ ರಾಜ್ಯದ ನೂತನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾನುವಾರ ಅಧಿಕಾರ ಸ್ವೀಕಾರ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ಪ್ರಮಾಣ ವಚನ ಬೋಧನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ದೇಶಾದ್ಯಂತ ಆಮ್ಲಜನಕ ಹೆಚ್ಚಳ ಮತ್ತು ಲಭ್ಯತೆ ಕುರಿತು ಉನ್ನತ ಮಟ್ಟದ ಸಭೆಯ ಮೂಲಕ ಪರಿಶೀಲಿಸಿದರು. ಪಿಎಂ ಕೇರ್ಸ್ ನಿಧಿಯಡಿ ಪಿಎಸ್ಎ ಆಮ್ಲಜನಕ ಸ್ಥಾವರಗಳ ಸ್ಥಾಪನೆ ಮತ್ತು ಸದ್ಯ ನಡೆದಿರುವ ಪ್ರಗತಿಯ ಕುರಿತು ಹಿರಿಯ ಅಧಿಕಾರಿಗಳಿಂದ ಪ್ರಧಾನಿ ಮಾಹಿತಿ ಪಡೆದರು. ಸದ್ಯ ದೇಶಾದ್ಯಂತ 1500 ಪಿಎಸ್ಎ ಆಮ್ಲಜನಕ ಸ್ಥಾವರಗಳು ಸ್ಥಾಪನೆಯಾಗುತ್ತಿವೆ. ಈ ಎಲ್ಲ ಸ್ಥಾವರಗಳು ಒಮ್ಮೆ ಕಾರ್ಯಕ್ಕೆ ಸಿದ್ಧವಾದರೆ ಸುಮಾರು 4 ಲಕ್ಷ ಹಾಸಿಗೆಗಳಿಗೆ ಆಮ್ಲಜನಕ ಲಭ್ಯವಾಗಲಿದೆ. ಸ್ಥಾವರಗಳು ಶೀಘ್ರವೇ ಕಾರ್ಯಾಚರಣೆ ನಡೆಸುವಂತಾಗಲು ರಾಜ್ಯ ಸರ್ಕಾರಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಆಮ್ಲಜನಕ ಸ್ಥಾವರಗಳ ನಿರ್ವಹಣೆ ಮತ್ತು ಕಾರ್ಯಾಚರಣೆ ಕುರಿತು ಆಸ್ಪತ್ರೆ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಪ್ರಧಾನಿ ಅವರು, ಪ್ರತಿಯೊಂದು ಜಿಲ್ಲೆಯಲ್ಲೂ ತರಬೇತಿ ಪಡೆದ ಸಿಬ್ಬಂದಿ ಲಭ್ಯವಾಗುವಂತಾಗಬೇಕು. ಸ್ಥಳೀಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಆಮ್ಲಜನಕ ಸ್ಥಾವರಗಳ ಕ್ಷಮತೆ ಮತ್ತು ಕಾರ್ಯನಿರ್ವಹಣೆ ಕುರಿತು ತಿಳಿಯಲು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಎಂದರು. ತಜ್ಞರು ರೂಪಿಸಿರುವ ತರಬೇತಿ ಕಾರ್ಯಕ್ರಮದಡಿ ದೇಶಾದ್ಯಂತ 8,000 ಜನರಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ಪ್ರಧಾನಿ ಅವರಿಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ ಪ್ರಧಾನಮಂತ್ರಿ ಮುಖ್ಯ ಕಾರ್ಯದರ್ಶಿ ಪಿಕೆ ಮಿಶ್ರಾ, ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ, ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್, ವಸತಿ ಮತ್ತು ನಗರಾಭಿವೃದ್ಧಿ ವ್ಯವಹಾರಗಳ ಕಾರ್ಯದರ್ಶಿ ಡಿಎಸ್ ಮಿಶ್ರಾ ಮತ್ತಿತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. अचानक से मांग काफी बढ़ गई, जो उपलब्धता में किसी तरह की कमी नहीं थी. प्रधानमंत्री मोदी के निर्देश. 3 ದಿನಗಳ ರಷ್ಯಾ ಪ್ರವಾಸದಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ರಕ್ಷಣಾ, ವಾಣಿಜ್ಯ, ಕೋವಿಡ್ ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ವೇಳೆ ಚರ್ಚಿಸುವ ಸಾಧ್ಯತೆ ಇದೆ. ನಿನ್ನೆ ರಷ್ಯಾ ಉಪಪ್ರಧಾನಿ ಯೂರಿ ಬೋರಿಸೋವ್ ಅವರೊಂದಿಗೆ ಎಸ್ ಜೈಶಂಕರ್ ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಕಾರ ಕುರಿತು ಚರ್ಚಿಸಿದರು. ಕೋವಿಡ್ 2ನೇ ಅಲೆ ವೇಳೆ ರಷ್ಯಾದ ಸಮಯೋಚಿತ ನೆರವನ್ನು ಶ್ಲಾಘಿಸಿದ ಸಚಿವರು, ಸ್ಪುಟ್ನಿಕ್ ಲಸಿಕೆ ಉತ್ಪಾದನೆಯಲ್ಲಿ 2 ದೇಶಗಳ ನಡುವಿನ ಸಹಭಾಗಿತ್ವ ಅತ್ಯಂತ ಪ್ರಮುಖವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ವಾಣಿಜ್ಯ, ಬಂಡವಾಳ ಹೂಡಿಕೆ, ಸಂಪರ್ಕ, ಇಂಧನ, ಸಾರಿಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯಗಳಲ್ಲಿ ಸಹಕಾರ ಕುರಿತಂತೆ ಮಾತುಕತೆ ವೇಳೆ ಚರ್ಚಿಸಲಾಯಿತು. ರಷ್ಯಾ ಭೇಟಿಯ ನಂತರ ಡಾ ಎಸ್ ಜೈಶಂಕರ್ ಅವರು 2 ದಿನಗಳ ಜಾರ್ಜಿಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. Space, energy and defense sectors. The Kudankulam nuclear power plant project is on track, and you heard from Mr. Lavrov tell you that the concrete first pour for Unit 5 has taken place. Space again has both practical and I would say symbolic importance for our relationship. You have been our original and strongest partners on the space side. The energy cooperation between us has grown very significantly in the last few years, and we see that today reflected both in new potential investments and long-term commitments which we have agreed to in the field of oil and gas. Our defense military technical cooperation, but I would say even industrial collaboration today has been strengthened by a Russian interest in Make in India program, which is very visible. Moving beyond the established areas, we have been discussing greater inter-regional cooperation, particularly with Russia. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬನಶಂಕರಿಯ ಡಿಎಸ್ಇಆರ್ಟಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳ ವಿದ್ಯಾರ್ಥಿಗಳೊಂದಿಗೆ ಬನ್ನಿ ವಿದ್ಯಾರ್ಥಿಗಳೇ ಪರೀಕ್ಷೆಯನ್ನು ಆತ್ಮಸ್ಥೈರ್ಯದಿಂದ ಬರೆಯೋಣ ಎಂಬ ವಿಡಿಯೋ ಸಂವಾದವನ್ನು ನಡೆಸಿದರು.
ಸಂವಾದದಲ್ಲಿ 1100ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದು 90 ಮಕ್ಕಳ ಪ್ರಶ್ನೆ ಕೇಳಿ ಉತ್ತರ ಪಡೆದುಕೊಂಡರು. ಹಾಸನದ ಸೋಮನಹಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಕೆಎಂ ಸಿಂಚನ 2 ದಿನಗಳ ಬದಲಿಗೆ 3 ದಿನಗಳ ಪರೀಕ್ಷೆ ಮಾಡಬೇಕಿತ್ತು, ಓದಲು ಸಾಕಷ್ಟು ಸಮಯ ಸಿಗುತ್ತಿತ್ತು ಎಂದು ಅಭಿಪ್ರಾಯ ತಿಳಿಸಿದರು. ವಿದ್ಯಾರ್ಥಿನಿ ಸಹನ ಗಣಿತದ ಪರೀಕ್ಷೆಗೆ ವರ್ಕ್ಶೀಟ್ ಅಗತ್ಯವಿದೆ ಎಂದಾಗ ಪರೀಕ್ಷಾ ಕೇಂದ್ರದಲ್ಲಿ ವರ್ಕ್ಶೀಟ್ ಒದಗಿಸಲಾಗುತ್ತದೆ ಎಂದು ಸಚಿವರು ಭರವಸೆ ನೀಡಿದರು. ತುಮಕೂರಿನ ವಿದ್ಯಾರ್ಥಿನಿ ಅಕ್ಷತಾ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದರೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸೀಟು ಸಿಗುತ್ತಿತ್ತು, ಆದರೆ ಈಗ ಅಂಕಗಳನ್ನು ಯಾವ ರೀತಿ ನೀಡುತ್ತಾರೆ ಎಂದು ಪ್ರಶ್ನಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಅಂಕದ ಬಗ್ಗೆ ಆತಂಕಕ್ಕೆ ಒಳಗಾಗದಂತೆ ಪರೀಕ್ಷೆ ಬರೆಯಲು ಸಲಹೆ ನೀಡಿದರು. ಸರ್, ಫಸ್ಟ್ ಆದ ಪ್ರೀವಿಯಸ್ ಪ್ಯಾಟರ್ನ್ ಅಲ್ಲಿ 95 ಅಬೌವ್ ಇದ್ರೆ ಫ್ರೀ ಸೀಟ್ಸ್ ಅಲಾಟ್ಮೆಂಟ್ ಇತ್ತು ಕಾಲೇಜ್ಗೆ. ಇವಾಗ ನಾವು MCQ ಟೈಪ್ ಇರೋದ್ರಿಂದ ಹೇಗ್ ಅಲಾಟ್ಮೆಂಟ್ ಮಾಡ್ತಾರೆ ಸರ್? ಅಂದ್ರೆ ಇವಾಗ ನಾವು ಏನ್ ಪರ್ಸೆಂಟೇಜ್ ತೆಗಿತೀವೋ ಹಂಗೆ ಕೊಡ್ತೀರಾ ಅಥವಾ ಏನು? ಮ್ಯಾಥ್ಸ್ಗೆ ನನ್ನ ಹೆಸರು ಆದಿತ್ಯ ಸರ್, ನಾನು ಶರಣಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯಿಂದ ಬಂದಿದ್ದೀನಿ. ಮ್ಯಾಥ್ಸ್ಗೆ ಹೆಚ್ಚು ಟೈಮ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಕಗಳನ್ನು ಲೆಕ್ಕ ಹಾಕಲಾಗುತ್ತದೆ. 625ಕ್ಕೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಗುಣಮಟ್ಟ ಆಧರಿಸಿ ಮೌಲ್ಯಾಂಕನ ಮಾಡಲಾಗುತ್ತದೆ. ಮುಂದಿನ ಭವಿಷ್ಯದಲ್ಲಿ ಉದ್ಯೋಗ ಮತ್ತು ಉನ್ನತ ಶಿಕ್ಷಣ ಪ್ರವೇಶಕ್ಕೆ ತೊಂದರೆಯಾಗದಂತೆ ಅಂಕಪಟ್ಟಿ ದೊರೆಯಲಿದೆ ಎಂದು ಹೇಳಿದರು. ಕಲಬುರಗಿಯ ವಿದ್ಯಾರ್ಥಿ ಆದಿತ್ಯ ಪರೀಕ್ಷೆಗೆ ಸಮಯ ಸಾಲುವುದಿಲ್ಲ ಎಂದಾಗ ಶಿಕ್ಷಣ ಇಲಾಖೆಯ ಉನ್ನತಾಧಿಕಾರಿಗಳು ಸಮಜಾಯಿಷಿ ನೀಡಿ ಹೆಚ್ಚು ಸಮಯ ಕೇಳುವ ಕ್ಲಿಷ್ಟ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಇರುವುದಿಲ್ಲ, ನಿಮಿಷಕ್ಕೆ ಒಂದರಂತೆ 40 ಪ್ರಶ್ನೆಗಳು, ಒಟ್ಟು 3 ಪರೀಕ್ಷೆಯಲ್ಲಿ 120 ಪ್ರಶ್ನೆಗಳಿರುತ್ತವೆ ಎಂದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಪರೀಕ್ಷೆ ನಡೆಸುವುದು ಪ್ರತಿಷ್ಠೆಯ ವಿಷಯವಲ್ಲ, ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ನಿರ್ಧಾರ ಕೈಗೊಳ್ಳಲಾಗಿದೆ, ಸುರಕ್ಷತೆಗೆ ಹೆಚ್ಚು ಆದ್ಯತೆ ನೀಡಿದ್ದೇವೆ, ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪರೀಕ್ಷೆಯನ್ನು ಸ್ವಾಗತಿಸಿದ್ದಾರೆ ಎಂದರು. ಪರೀಕ್ಷಾ ಕಾರ್ಯಕ್ಕಾಗಿ 1,33,000 ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು, ಅವರಲ್ಲಿ 1,30,000 ಸಿಬ್ಬಂದಿಗಳು ಕೋವಿಡ್ನ ಮೊದಲ ಡೋಸ್ ಲಸಿಕೆ ಪಡೆದಿದ್ದಾರೆ. 48,000 ಮಂದಿ 2ನೇ ಡೋಸ್ ಪೂರೈಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ 3,440 ಮಂದಿ 2ನೇ ಡೋಸ್ ಲಸಿಕೆ ಪಡೆಯಲಿದ್ದಾರೆ ಎಂದು ಹೇಳಿದರು. ಇದೇ ತಿಂಗಳ 20ರ ಆಸುಪಾಸಿನಲ್ಲಿ ದ್ವಿತೀಯ PUC ಫಲಿತಾಂಶವನ್ನು ಪ್ರಕಟಿಸುವುದಾಗಿ ಸಚಿವರು ಭರವಸೆ ನೀಡಿದರು. ಇದರ ಒಟ್ಟು ವರ್ತು ಅಂದ್ರೆ ಬೆಲೆ ಸುಮಾರು 10 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಬೆಲೆ ಬಾಳುವ ಸ್ಯಾನಿಟೈಸರ್ನ ಅವರು ಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಒಂದು ಶ್ರೇಯಸ್ಗೋಸ್ಕರ, ಮಕ್ಕಳ ಯೋಗಕ್ಷೇಮಕ್ಕೋಸ್ಕರ, ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೋಸ್ಕರ ನಾವು ನಿಮ್ ಜೊತೆ ಇರ್ತೀವಿ ಅಂತ ಮುಂದೆ ಬಂದಿರೋದು ನಮ್ಗೆ ಸಾಕಷ್ಟು ಭರವಸೆಯನ್ನ, ನಮ್ಮ ವಿಶ್ವಾಸವನ್ನ ಹೆಚ್ಚು ಮಾಡಿದೆ. ಇವತ್ತೇನೇನು ಸಾಂಕೇತಿಕವಾಗಿ ನಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ. ಇದ್ರ ಜೊತೆನೆ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಆಯುಕ್ತರು ಸ್ವತಃ ಅನೇಕ ಇಲಾಖೆಗಳನ್ನ. ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಥಾವರ್ ಚಂದ್ ಗೆಹ್ಲೋಟ್ ಅವರು ಇದೇ 11ರಂದು ಅಧಿಕಾರ ಗೌಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ಭಾನುವಾರ ಬೆಳಗ್ಗೆ 10:30ಕ್ಕೆ ನಡೆಯುವ ಸಮಾರಂಭದಲ್ಲಿ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕಾ ಅವರು ನೂತನ ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ನಿರ್ಗಮಿತ ರಾಜ್ಯಪಾಲರಾದ ವಜೂಭಾಯಿ ವಾಲಾ ಅವರ ಅಧಿಕಾರಾವಧಿ ಪೂರ್ಣಗೊಳ್ಳುವ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಯವರು ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ರಾಜ್ಯಪಾಲರಾಗಿ ನೇಮಿಸಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ, ಕೇಂದ್ರ ಸಚಿವ ಸಂಪುಟದಲ್ಲಿ ಸಾಮಾಜಿಕ ಮತ್ತು ಸಬಲೀಕರಣ ಸಚಿವರಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದ ಥಾವರ್ ಚಂದ್ ಗೆಹ್ಲೋಟ್ ಅವರು ಇತ್ತೀಚೆಗೆ ಕೇಂದ್ರ ಸಂಪುಟಕ್ಕೆ ರಾಜೀನಾಮೆ ನೀಡಿದರು. ಭಾನುವಾರ ಕರ್ನಾಟಕದ 19ನೇ ರಾಜ್ಯಪಾಲರಾಗಿ ಅಧಿಕಾರ ವಹಿಸಿಕೊಳ್ಳುವ ಮೂಲಕ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ರಕ್ಷಣಾ ಖಾತೆ ರಾಜ್ಯ ಸಚಿವ ರೈತರ ಹಿತರಕ್ಷಣೆ ಹಾಗೂ ಜನಸಾಮಾನ್ಯರ ಆರೋಗ್ಯ ಕಾಪಾಡಲು ಆದ್ಯತೆ ನೀಡುವುದಾಗಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಮನ್ಸುಖ್ ಮಾಂಡವಿಯಾ ಹೇಳಿದ್ದಾರೆ. ತಮ್ಮ ಇಲಾಖೆಯ ಕಾರ್ಯನಿರ್ವಹಣೆ ಆರಂಭಿಸಿರುವ ಅವರು ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಸಾಕಾರಗೊಳಿಸುವುದು ತಮ್ಮ ಉದ್ದೇಶವಾಗಿದೆ. ಕೃಷಿಯಲ್ಲಿ ರಸಗೊಬ್ಬರ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು, ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ರೈತರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗುವುದು ಎಂದರು. मंत्री का पदभार संभाला।
मनसुख मांडविया ने रसायन एवं उर्वरक मंत्री का कार्यभार संभालने के बाद कहा कि किसानों की आय को दोगुना करने में उर्वरक की भूमिका अहम है। वे किसानों की आय दोगुना करने की दिशा में काम करेंगे। प्रधानमंत्री जी ने फार्मर्स के लिए जो विजन रखा है और किसान की आय डबल हो, दोगुनी हो, उसमें फर्टिलाइजर का एक महत्वपूर्ण रोल होता है और प्रधानमंत्री जी की आकांक्षाओं को पूरी करने का मैं हर संभव कोशिश करूंगा। ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವರಾಗಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇಂದು ಅಧಿಕಾರ ಸ್ವೀಕರಿಸಿದರು। ಈ ವೇಳೆ ನಿಕಟಪೂರ್ವ ವಿಮಾನಯಾನ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಉಪಸ್ಥಿತರಿದ್ದರು। पूर्व नागरिक उड्डयन मंत्री हरदीप सिंह पुरी भी मौजूद रहे। ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವರಾಗಿ ಜನರಲ್ ವಿಕೆ ಸಿಂಗ್ ಇಂದು ಅಧಿಕಾರ ವಹಿಸಿಕೊಂಡರು। इस वक्त आप ये सीधी तस्वीरें देख रहे हैं। केंद्रीय राज्य मंत्री वीके सिंह इस वक्त ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೋವಿಡ್ ದೊಡ್ಡ ಸವಾಲಾಗಿದ್ದರೂ ಸೂಕ್ತ ಮಾರ್ಗಸೂಚಿಗಳನ್ನು ಪಾಲಿಸಿದರೆ ಸಾಂಕ್ರಾಮಿಕವನ್ನು ಜಯಿಸಬಹುದಾಗಿದೆ ಎಂದರು। देना चाहूँगा कि उन्होंने मुझ पर विश्वास जताया है और एक और मंत्रालय में काम करने का मौका दिया है। जैसा कि आप जानते हैं, प्रधानमंत्री जी की एक ही नीति है और एक ही उनकी सोच है कि कैसे भारत शक्तिशाली बने, कैसे विश्व गुरु बने और कैसे हर महकमा सरकार का अच्छा काम करे। तो इन सब चीज़ों को ध्यान में रखते हुए आज पहला दिन है। आज यहाँ पर आए हैं, यहाँ पे ब्रीफिंग लेंगे, जो चीज़ें अच्छी चल रही हैं उनको और अच्छा चलाने की कोशिश करेंगे और देखेंगे कि कैसे हम लोग इसमें सकारात्मक योगदान दे सकते हैं। सर, आपका तजुर्बा रहा है सर, इससे पहले आप विदेश मंत्रालय में भी रहे। ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆಯಾಗಿ ಅಧಿಕಾರ ಸ್ವೀಕರಿಸಿರುವ ಶೋಭಾ ಕರಂದ್ಲಾಜೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದರು। ತಮಗೆ ಸಚಿವೆಯಾಗಿ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಅವರು ಪ್ರಧಾನಿಯವರನ್ನು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದರು। ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವರಾಗಿ ಭಗವಂತ್ ಖೂಬಾ ನಿನ್ನೆ ಅಧಿಕಾರ ಸ್ವೀಕರಿಸಿದರು। ಸಚಿವರನ್ನು ಕಾರ್ಯದರ್ಶಿಗಳು ಮತ್ತು ಹಿರಿಯ ಅಧಿಕಾರಿಗಳು ಸ್ವಾಗತಿಸಿದರು। ಬಳಿಕ ಕೇಂದ್ರ ವಿದ್ಯುತ್ ಹಾಗೂ ನವ ಮತ್ತು ನವೀಕೃತ ಇಂಧನ ಖಾತೆ ಸಂಪುಟ ಸಚಿವ ಆರ್ಕೆ ಸಿಂಗ್ ಅವರ ಸಮ್ಮುಖದಲ್ಲಿ ನವ ಮತ್ತು ನವೀಕೃತ ಇಂಧನ ಸಚಿವಾಲಯದ ರಾಜ್ಯ ಸಚಿವರಾಗಿಯೂ ಭಗವಂತ್ ಖೂಬಾ ಅಧಿಕಾರ ಪಡೆದುಕೊಂಡರು। ಸಿಜಿಒ ಕಾಂಪ್ಲೆಕ್ಸ್ನ ಎಂಎನ್ಆರ್ಇ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವಾಲಯದ ಕಾರ್ಯದರ್ಶಿ ಇಂದು ಶೇಖರ್ ಚತುರ್ವೇದಿ, ಹಿರಿಯ ಅಧಿಕಾರಿಗಳು ಮತ್ತಿತರರು ಸಚಿವರನ್ನು ಸ್ವಾಗತಿಸಿದರು। ಇಂದಿನಿಂದ ಭಗವಂತ್ ಖೂಬಾ ಸಚಿವಾಲಯದ ದೈನಂದಿನ ಕೆಲಸ ಆರಂಭಿಸಿರುವುದಾಗಿ ಟ್ವೀಟ್ ಮಾಡಿದ್ದಾರೆ। ದೇಶದ 66 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ಪ್ರಮಾಣ 10% ಅಧಿಕವಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ। ದೆಹಲಿಯಲ್ಲಿಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ ಅಗರ್ವಾಲ್ ಎರಡನೇ ಅಲೆಯಲ್ಲಿ ದೇಶದಲ್ಲಿ ಗರಿಷ್ಠ 21.5ಕ್ಕೂ ಅಧಿಕವಾಗಿದ್ದ ದೈನಂದಿನ ಪಾಸಿಟಿವಿಟಿ ಪ್ರಮಾಣ ಇದೀಗ 2.42ಕ್ಕೆ ಇಳಿದಿದೆ। ಹಾಗೆಯೇ ಎರಡನೇ ಅಲೆಯಲ್ಲಿ 4,14,188ರಷ್ಟಿದ್ದ ದೈನಂದಿನ ಪ್ರಕರಣಗಳ ಸಂಖ್ಯೆ ಇದೀಗ
10 ಪಟ್ಟು ಕಡಿಮೆಯಾಗಿದೆ. ಕಳೆದ 24 ತಾಸಿನಲ್ಲಿ 43,393 ಪ್ರಕರಣಗಳು ವರದಿಯಾಗಿದೆ. ಸದ್ಯ ದೇಶದಲ್ಲಿ ಚೇತರಿಕೆ ಪ್ರಮಾಣ 97.19% ಏರಿಕೆಯಾಗಿದೆ. ಕೋವಿಡ್ ಲಸಿಕೆ ಅಭಿಯಾನವು ಯಶಸ್ವಿಯಾಗಿ ನಡೆಯುತ್ತಿದ್ದು ಈವರೆಗೆ 36 ಕೋಟಿ 90 ಲಕ್ಷ ಡೋಸ್ಗಳನ್ನು ನೀಡಲಾಗಿದೆ ಎಂದು ವಿವರಿಸಿದರು. जो कि देश के अधिकतम केसों में कंट्रीब्यूट कर रहे हैं। साथ ही एक एरिया ऑफ कंसर्न भी हम आपके सामने लाना चाहेंगे कि अगर हम देखें तो आज पाते हैं कि देश में 53% केसेस, अगर हम देखें यानी कि आधे से अधिक केसेस प्राइमरीली 2 स्टेट से आ रहे हैं, जिसमें महाराष्ट्र एक है, दूसरी केरला है। तो अगर आप देखें कि पिछले एक हफ्ते के कंट्रीब्यूशन के टर्म्स में देश में जितने केसेस रिपोर्ट हुए उसके 21% केसेस महाराष्ट्र से आए हैं और 32% केसेस केरला से रिपोर्ट हुए हैं। यहाँ एक और कॉज ऑफ कंसर्न जो हम लोगों को सबमिट करना चाहेंगे, अगर आप देखें कि जहाँ एक स्थाई पर 3 जुलाई को महाराष्ट्र में 8,700 के करीब केसेस आ रहे थे, वह घटते घटते 6,700 तक पहुँचा, लेकिन उसके बाद से पिछले 3 दिनों से भी उसमें एक वृद्धि नोट की जा रही है। साथ ही अगर हम केरला में देखें तो जहाँ हम 2 जुलाई के समय पर 12,800 के करीब केसेस प्रतिदिन रिपोर्ट करते हुए देखते थे, वह घटते घटते 8,000 केसेस तक पहुंचा, लेकिन उसके बाद फिर करीब 14,000 और 15,000 केस प्रतिदिन के हिसाब से रिपोर्ट हो रहे हैं। हम स्टेट ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 43,393 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,07,52,950ಕ್ಕೆ ತಲುಪಿದೆ. ಇದೇ ಅವಧಿಯಲ್ಲಿ 44,459 ಸೋಂಕಿತರು ಚೇತರಿಸಿಕೊಂಡು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,98,88,284ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.19% ಏರಿಕೆಯಾಗಿದೆ. ಒಟ್ಟು 4,58,727 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.49%ರಷ್ಟಿದೆ. ಇದೇ ಅವಧಿಯಲ್ಲಿ 911 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದು ಇದರೊಂದಿಗೆ ಒಟ್ಟಾರೆ 4,05,939 ಮಂದಿ ಸಾವಿಗೀಡಾದಂತಾಗಿದೆ. ಇದು 1.32%ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ನಿನ್ನೆ ಒಂದೇ ದಿನ 40,23,173 ಡೋಸ್ ಲಸಿಕೆ ನೀಡಲಾಗಿದ್ದು ಇದುವರೆಗೆ 36,89,91,222 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು 42,70,16,605 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 17,90,708 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರಚಿಸಿರುವ ಕಾರ್ಯಪಡೆಗಳಿಂದಾಗಿ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಬಂದಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಪಂಚಾಯಿತಿ ಮಟ್ಟದ ಕಾರ್ಯಪಡೆಗಳು ಉತ್ತಮವಾಗಿ ಕೆಲಸ ಮಾಡಿದ ಪರಿಣಾಮದಿಂದಾಗಿ ಕೋವಿಡ್ ಸೋಂಕು ಕಡಿಮೆಯಾಗುತ್ತಿದೆ. ಕಾರ್ಯಪಡೆಗಳ ಮೂಲಕ ಸತತ ಪರೀಕ್ಷೆ, ಹೋಮ್ ಕ್ವಾರಂಟೈನ್ ಮೇಲೆ ನಿಗಾ, ಸೂಕ್ತ ಚಿಕಿತ್ಸೆ ಇತ್ಯಾದಿಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯರು, ಆಶಾ ಕಾರ್ಯಕರ್ತರು, ಸ್ವಯಂ ಸೇವಾ ಸಂಸ್ಥೆಗಳು ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ. 15ನೇ ಹಣಕಾಸು ಯೋಜನೆಯ ಹಣ ಬಳಕೆ ಮಾಡಿಕೊಳ್ಳಲಾಗುತ್ತಿದ್ದು ಸೋಂಕು ನಿಯಂತ್ರಣಕ್ಕೆ ಆರ್ಥಿಕ ಸಮಸ್ಯೆ ಇಲ್ಲ ಎಂದು ತಿಳಿಸಿದರು. ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿಕೊಂಡಿದ್ದೇವೆ. ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳ್ತೀನಿ. ನಾನು ಬರೀ ಅಧಿಕಾರಿಗಳಲ್ಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಸಭೆ ಕರೆಸ್ತೇನೆ. ಅತಿ ಹೆಚ್ಚು ಓಡಿಸಿ ಗ್ರಾಮಾಂತರ ಪ್ರದೇಶದಲ್ಲಿ ಕಡಿಮೆ ಮಾಡಿದ್ದರು ಆ ಟಾಸ್ಕ್ ಫೋರ್ಸ್ ಸಮಿತಿಯ ಜನ ಮತ್ತು NGOs, ಮಹಿಳಾ ಕಾರ್ಯಕರ್ತರು. ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಬಹಳ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ, ಬರೀ ಗ್ರಾಮ ಪಂಚಾಯಿತಿ ಮಟ್ಟ ಅಲ್ಲ, ಒಂದು ಗ್ರಾಮ ಮಟ್ಟದಲ್ಲೂ ಕಮಿಟಿಗಳು ಮಾಡಿದ್ದೇವೆ. ಸಾಕಷ್ಟು ಇವತ್ತು ಕಡಿಮೆ ಆಗೋದಕ್ಕೆ ಪಾಪ ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಅಭಿನಂದನೆ. ರಾಜ್ಯದಲ್ಲಿ ಕೋವಿಡ್ 2ನೇ ಅಲೆ ಇಳಿಮುಖವಾಗುತ್ತಿದ್ದು ಸಂಭಾವ್ಯ 3ನೇ ಅಲೆಯನ್ನು ಎದುರಿಸಲು ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ.
ಹಾಸನ ಜಿಲ್ಲೆಯಲ್ಲಿ ಮಕ್ಕಳ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಸೋಂಕಿನ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ವೈದ್ಯರು ಪೋಷಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಬಾಲಕಿ ಮೇಘನಾ, ಮನೆಯಲ್ಲಿ ಪೋಷಕರು ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದಾರೆ. ಮನೆಯಿಂದ ಹೊರಗೆ ಹೋಗುವ ಸಂದರ್ಭದಲ್ಲಿ ಮಾಸ್ಕ್, ಸ್ಯಾನಿಟೈಸರ್ ಇತ್ಯಾದಿಗಳನ್ನು ಬಳಸುತ್ತಿದ್ದೇವೆ ಎಂದು ತಿಳಿಸಿದರು. ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಹಾಕೊಂಡಿರ್ತೀನಿ. ಯಾವಾಗಲೂ ನಾನು ಹೊರಗಡೆ ಆಟ ಆಡೋಕ್ಕೂ ಜಾಸ್ತಿ ಹೋಗ್ತಿಲ್ಲ. ಆಚೆ ಎಲ್ಲಾದ್ರೂ ಹೋಗಿ ಬಂದರೆ ಸ್ಯಾನಿಟೈಸ್ ಮಾಡ್ಕೋತೀನಿ. ಪೋಷಕರಾದ ಆಶಾ, ಕೋವಿಡ್ 3ನೇ ಅಲೆ ಮಕ್ಕಳಿಗೆ ಸಮಸ್ಯೆ ಉಂಟು ಮಾಡಲಿದೆ ಎಂಬ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸುರಕ್ಷತಾ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. ನಾವು ಸ್ಯಾನಿಟೈಸರ್, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್ ಅದರಿಂದ ಕಾಪಾಡುತ್ತಿದ್ದೇವೆ. ಮತ್ತು ಮಕ್ಕಳನ್ನು ನಾವು ಹೊರಗೆ ಆಡಲು ಬಿಡುವುದಿಲ್ಲ. ಆದಷ್ಟು ನಾವು ಜಾಗ್ರತೆಯನ್ನು ಕಾಪಾಡಿಕೊಂಡಿದ್ದೇವೆ. ಪೋಷಕರಾದ ಜ್ಯೋತಿ, ಮಕ್ಕಳ ಜಾಗೃತಿ ಎಲ್ಲರ ಜವಾಬ್ದಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಪೋಷಕರು ಎಚ್ಚರ ವಹಿಸಬೇಕು ಎಂದು ಹೇಳಿದರು. ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಇರುತ್ತೆ. ಈಗ ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ. ನಾವು ಎಲ್ಲೂ ಗುಂಪು ಸೇರಲ್ಲ. ನನ್ನ ಮಗಳು ಆಟ ಆಡೋಕ್ಕೆಲ್ಲ ಹೋದ್ರೂ ನಾನು ಮಾಸ್ಕ್ ಹಾಕಿ ಸ್ಯಾನಿಟೈಸರ್ ಹಾಕಿ ಕಳಿಸ್ತೇವೆ. ತುಂಬ ಕೇರ್ ಆಗಿ ನೋಡ್ಕೊತಾ ಇದ್ದೀವಿ. ಈಗ ತಜ್ಞರ ವರದಿ ಪ್ರಕಾರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಸತೀಶ್, ಜಿಲ್ಲೆಯಲ್ಲಿ 2ನೇ ಅಲೆ ಪ್ರಭಾವ ತಗ್ಗುತ್ತಿದೆ. 3ನೇ ಅಲೆ ಎದುರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಜಿಲ್ಲಾಸ್ಪತ್ರೆಯಲ್ಲಿ 200 ಹಾಸಿಗೆಗಳನ್ನು ಮಕ್ಕಳಿಗಾಗಿ ಮೀಸಲಿರಿಸಲಾಗಿದೆ. ತಾಲೂಕು ಆಸ್ಪತ್ರೆಗಳಲ್ಲಿ ಹಾಸಿಗೆಗಳು, ವೆಂಟಿಲೇಟರ್ಗಳ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಲಸಿಕೆ ನೀಡಿಕೆ ಕಾರ್ಯವು ಭರದಿಂದ ಸಾಗುತ್ತಿದೆ ಎಂದು ಹೇಳಿದರು. ರೆಡಿ ಮಾಡ್ಕೊಂಡಿದ್ದೀವಿ. ಜೊತೆಗೆ 20 ಚೈಲ್ಡ್ಗೆ ಆಗುವಂಥ ವೆಂಟಿಲೇಟರ್ಸ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ನಾವು ನಿರ್ದೇಶನ ಕೊಟ್ಟಿದ್ದೀವಿ. 5 ಮಿನಿಮಮ್ 5 ಏನು ICUನ ಮಕ್ಕಳಿಗೋಸ್ಕರ ಮೀಸಲಿಡಬೇಕು. ಜೊತೆಗೆ ಅಲ್ಲೂ ಕೂಡ ಮಕ್ಕಳಿಗೆ ವೆಂಟಿಲೇಟರ್ಸ್ನ ಆಗುವಂಥ ಕೆಲಸವನ್ನು ಕೂಡ ನಾವು ಜಿಲ್ಲಾಡಳಿತ ಮಾಡ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ಹಳದಿ ನಂಜು ರೋಗ ತಗುಲಿದ್ದು ಇಳುವರಿ ಪ್ರಮಾಣ ಕುಂಠಿತವಾಗಿ ರೈತರಲ್ಲಿ ಆತಂಕ ಮೂಡಿಸಿದೆ. ಜಿಲ್ಲೆಯ ತಳಕಲ್ ಗ್ರಾಮದ ಹೆಸರು ಬೆಳೆದ ರೈತರ ಹೊಲಗಳಿಗೆ ಭೇಟಿ ನೀಡಿದ ಕೃಷಿ ವಿಸ್ತರಣಾ ಕೇಂದ್ರದ ವಿಜ್ಞಾನಿಗಳು ಬೆಳೆಗಳನ್ನು ವೀಕ್ಷಿಸಿ ರೋಗ ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ರೈತರಿಗೆ ಅಗತ್ಯ ಸಲಹೆ ನೀಡಿದರು. ಫಸ್ಟ್ ನೀವು ಮಾತಾಡ್ರಿ ಸರ್. ನೀವು ಮಾತಾಡಿದ್ದು ಕೇಳಿದ್ರೆ ಅವ್ರಿಗೆ ಐಡಿಯಾ ಬರ್ತೈತೆ, ಅವ್ರು ಮಾತಾಡ್ತಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಮಹಿಳೆ ಸುಶೀಲಾ, ಹೆಸರು ಬೆಳೆಗೆ ಹಳದಿ ರೋಗ ಹರಡಿರುವುದರಿಂದ ಇಳುವರಿ ಕಡಿಮೆಯಾಗುವ ಆತಂಕವಿದೆ ಎಂದರು. 125 ರೂಪಾಯಿ ಸೇರಿ ಅದನ್ನು ಈಗ ಇಷ್ಟಷ್ಟು ಬಿತ್ತೀವ್ರಿ. ಬಿತ್ತಿ 3 ಚೀಲ ಗೊಬ್ಬರ ಕೊಟ್ಟಿವ್ರಿ. ಗೊಬ್ಬರ ಕೊಟ್ಟು ಎಲ್ಲ ಒಗತ್ತೆ ಮಾಡೀವ್ರಿ. ಒಗತ್ತೆ ಮಾಡಿದ್ರೆ ಆಗ ಒಂದು 50,000 ರೂಪಾಯಿ ಮಾಲ್ ಬರ್ತಿತ್ತು ರೀ. ಈಗ ಅದು ಏನಾತಂದ್ರಿ, ಈಗ ಇದು ರೋಗ ಬಂದು ನಮ್ಗೆ ಲಾಸ್ ಆಕೈತ್ರಿ ಎಲ್ಲ. ಈಗ ಒಂದು 5,000 ಕೊಟ್ಟು ಕಳೆ ತೆಗಿಸಿದ್ವಿ ರೀ. ಆದ್ರೂ ಇದಷ್ಟು ಆದ್ರೆ ನಮ್ಗೆ ಇನ್ಮೇಲೆ ಈ ರೋಗ ಬಂದಿದ್ದಕ್ಕೆ ಲಾಸ್. ಮತ್ತೊಬ್ಬ ರೈತ ಯಮನೂರಪ್ಪ, ಕೃಷಿ ಅಧಿಕಾರಿಗಳ ಸಲಹೆಯಂತೆ ಬೆಳೆಗಳಿಗೆ ಔಷಧಿ ಸಿಂಪಡಿಸಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದರು. ಈಗ ಎಲ್ಲ ಇಲ್ಲದ್ದು ಬರಕತ್ತೈತಿ, ಇದ್ದದ್ದು ಬರಕತ್ತೈತ್ರಿ. ಈಗ ಮುಖ್ಯವಾಗಿ ಕಾಯಿಗೆ ಬರಕತ್ತೈತ್ರಿ. ಈಗ ಮುಂದೆ ಏನು ಮಾಡ್ಬೇಕಂದ್ರೆ ಗೊತ್ತಾಗಲ್ತ್ರಿ. 2 ಚೀಲದಿಂದ 3 ಚೀಲ ಬರ್ತೈತ್ರಿ. ಈಗ ಏನಿಲ್ಲ ಅಂದ್ರೆ 1 ಚೀಲ ಸಹಿತ ಬರಲ್ಲ ನೋಡ್ರಿ. ಅಷ್ಟು ಆ ಸ್ಟೇಜಿಗೆ ಬಂದತ್ರಿ. 1 ಎಕರೆಕ್ಕೆ ಕಡಿಮೆ ಅಂದ್ರೆ 3,000 ರೂಪಾಯಿ ಖರ್ಚು ಬಂದ್ರಿ ಸರ್. ಬೀಜದ ಬಂತು, ಗೊಬ್ಬರದ ಬಂತು, ಆಳಿಂದ ಬಂತು, ಎಲ್ಲ 3,000 ರೂಪಾಯಿ ಖರ್ಚು ಬಂದ ಸರ್. ರೈತ ಫಕೀರಪ್ಪ, ಈ ರೋಗ ಬಾಧೆಯಿಂದ ಬೆಳೆಗಳು ಕಾಯಿ ಕಟ್ಟುತ್ತಿಲ್ಲ, ನಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸರ್ ಕಂಟ್ರೋಲ್ ಆಗುತ್ತಾ ಏನ್ ಮಾಡುತ್ತಾ ನೋಡ್ಬೇಕ್ರಿ. ನೋಡ್ರಿ ಅದ ಗಿಡ ಅಂದ್ರೆ ಈಗ 1.5 ಫೂಟ್ ಎತ್ತರ ಬೆಳೆದೈತ್ರಿ ಸರ್. 2 ತಿಂಗಳದಾಗ ಬೆಳೆ ಎಲ್ಲ ಸಂಪೂರ್ಣ ಬರ್ಬೇಕ್ರಿ. ಅದ 60 ದಿನದಾಗ 60 ಕಡೆಗೆ 70 ದಿವಸಕ್ಕಂತೂ ಬರಲೇಬೇಕ್ರಿ ಸರ್.
ಎಲ್ಲೋ ಮೊಸೈಕ್ ಯಾವ ರೀತಿ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಡಾ ನಾಗೇಶ್ ಬಸಪ್ಪ ಜಾನೇಕಲ್ ರೈತರು ಬೆಳೆದ ಹೆಸರು ಬೆಳೆಗೆ ಕಾಡುತ್ತಿರುವ ರೋಗಗಳ ನಿಯಂತ್ರಣಕ್ಕೆ ರಾಸಾಯನಿಕ ರಸಗೊಬ್ಬರ ಬಳಕೆ ಮಾಡುವ ಕುರಿತು ಮಾಹಿತಿ ನೀಡಿದರು. ಕಳೆಗಳಿರ್ತವ, ಆ ಕಳೆಗಳ ಮೇಲೆ ರಸ ಹೀರಿ, ಆ ರಸ ಹೀರಿತಕ್ಕ ಹೀರಿಕೆಸಿ ಈ ಹೆಸರು ಬೆಳೆಗೆ ಬಂದು ನಂಜು ಬಿಡ್ತದಲ್ಲ, ಆ ಜೊಲ್ಲು ಬಿಡ್ತದಲ್ಲ, ಆ ಜೊಲ್ಲಿನಿಂದ ಹರಡತಕ್ಕಂಥ ಈ ವೈರಸ್ಸು ನಂಜಾಣು ರೋಗ. ಇದು ನಂಜು ರೋಗ ಅಂತ ಕರಿತೀವಿ. ಇದಕ್ಕೆ ಔಷಧನೇ ಇಲ್ಲ, ಏನೂ ಇಲ್ಲ. ಇದು ಏನು ಮುಂಜಾಗ್ರತೆ, ರೈತ ಏನು ಮಾಡ್ಬೇಕಂದ್ರೆ ಮುಂಜಾಗ್ರತೆ ವಹಿಸ್ಕೊಳ್ಬೇಕು. ಎಲ್ಲಿ ಮೊದಲಿಗೆ ಕಾಣ್ತದ ಹಸಿರು ಹಳದಿ ಕಲರ್ ಎಲ್ಲಿ ಆಗ್ತದ, ಹಳದಿ ಕಲರ್ ಇರತಕ್ಕಂಥ ಗಿಡಗಳನ್ನು ಕಿತ್ತೆಸೋದು, ದೂರ ಕಿತ್ತೆಸೋದು ಬಿಡದೆ ಇದ್ರ ಒಂದು ಪರಿಹಾರ. ಸರ್ಕಾರ ಕೊರೋನಾ ನಿಯಮಗಳನ್ನು ಸಡಿಲಿಸಿದ ಬಳಿಕ ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೂಡಿನ ಇಕೋ ಬೀಚ್ ಮತ್ತು ಇಕೋ ಪಾರ್ಕ್ಗಳನ್ನು ಪ್ರವಾಸಿಗರಿಗೆ ಮುಕ್ತಗೊಳಿಸಲಾಗಿದೆ. ಜಿಲ್ಲೆಯ ಸುಂದರ ಕಡಲ ತೀರಗಳು ಜನರನ್ನು ಆಕರ್ಷಿಸುತ್ತಿದ್ದು, ರಾಜ್ಯದ ನಾನಾ ಭಾಗದಿಂದ ಪ್ರವಾಸಿಗರು ಕಡಲ ತೀರಕ್ಕೆ ಆಗಮಿಸುತ್ತಿದ್ದಾರೆ. ಬೆಂಗಳೂರಲ್ಲಿ ಇದ್ದಿರೋ ಡಿಡಿ ನ್ಯೂಸ್ನೊಂದಿಗೆ ಬೆಂಗಳೂರಿನ ಪ್ರವಾಸಿಗ ಅರ್ಜುನ್, ಲಾಕ್ಡೌನ್ ನಂತರ ಕಡಲ ತೀರಗಳ ನಿರ್ವಹಣೆ ಕುರಿತು ಕುತೂಹಲವಿತ್ತು. ಪ್ರವಾಸೋದ್ಯಮ ಇಲಾಖೆ ಕಡಲ ಕಿನಾರೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದೆ ಎಂದರು. ಎಲ್ಲ ಚೆನ್ನಾಗಿ ಇಟ್ಕೊಂಡವ್ರೆ, ಪಾರ್ಕ್ ಎಲ್ಲ ಚೆನ್ನಾಗಿ ಗ್ರೋ ಆಗಿದೆ. ಇಲ್ಲಿರೋರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ನೋಡ್ಕೊಂಡು ಕೊರೋನಾ ಜಾಗ್ರತೆ ವಹಿಸಿ ಎಲ್ಲ ಬಿಡ್ತಾ ಇದ್ದಾರೆ. ಸೊ ಎಲ್ಲರೂ ಬರ್ಬೋದು, ನೋಡ್ಬೋದು. ಮತ್ತೊಬ್ಬ ಪ್ರವಾಸಿ ಹುಸೇನ್, ಸಮುದ್ರ ತೀರದಲ್ಲಿ ಸ್ವಚ್ಛತೆ ಕಾಪಾಡಲಾಗಿದ್ದು ಮಕ್ಕಳು ಆಟವಾಡಲು ಇಕೋ ಪಾರ್ಕ್ಗಳನ್ನು ಆಕರ್ಷಕವಾಗಿ ನಿರ್ಮಿಸಿದ್ದಾರೆ ಎಂದರು. थोड़ा एंजॉय कर सकते हैं, एंटरटेन भी ठीक से है. ये 1 और 2 मंथ्स लॉकडाउन के बाद हम इधर आए, थोड़ा अच्छा है. घर में इतना 2 मंथ्स अभी थोड़ा पीसफुल से इधर थोड़ा एंजॉय कर सकते हैं. ಪ್ರವಾಸಿ ಮೈನುದ್ದೀನ್, ಲಾಕ್ಡೌನ್ ಕಾರಣ ಪ್ರವಾಸದಿಂದ ವಂಚಿತರಾಗಿದ್ದೆವು. ಈಗ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಅವಕಾಶ ಕಲ್ಪಿಸಿರುವುದರಿಂದ ಕಡಲ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಸ್ನೇಹಿತರೊಂದಿಗೆ ಆಗಮಿಸಿರುವುದಾಗಿ ತಿಳಿಸಿದರು. ನಮಗೆ ತುಂಬ ಒಳ್ಳೆ ಖುಷಿ ಆಗ್ತಿದೆ ಇಲ್ಲಿ ಬಂದು, ಹಾಗೂ ಈ ಸ್ಥಳ ತುಂಬ ಚೆನ್ನಾಗಿದೆ ಆಟ ಆಡಲು ಮತ್ತು ಇಕೋ ಬೀಚ್ ಹಾಗೂ ಇಕೋ ಪಾರ್ಕ್. ಹೊನ್ನಾವರ ವಿಭಾಗ ವಲಯದ ಅರಣ್ಯಾಧಿಕಾರಿ ಶರತ್ ಶೆಟ್ಟಿ, ಪ್ರವಾಸೋದ್ಯಮ ಇಲಾಖೆ ಕೋವಿಡ್ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಿತ್ತು. ಇದೀಗ ಸರ್ಕಾರ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನಿರ್ದೇಶನದಂತೆ ಪ್ರವಾಸಿಗರಿಗೆ ಮುಕ್ತಗೊಳಿಸಲಾಗಿದ್ದು, ಕಡಲ ತೀರದಲ್ಲಿ ಕೊರೋನಾ ನಿಯಮಗಳನ್ನು ಪಾಲಿಸಲಾಗುತ್ತಿದೆ ಎಂದರು. ತೆರೆದಿರುತ್ತವೆ. ಕೋವಿಡ್ ನಿಯಮಗಳಾದ ಸ್ಯಾನಿಟೈಸ್ ಬಳಸೋದು ಹಾಗೂ ಮಾಸ್ಕ್ ಧರಿಸುವುದು ಹಾಗೂ ಸೋಷಿಯಲ್ ಡಿಸ್ಟೆನ್ಸ್ ಪಾಲನೆ ಮಾಡೋದನ್ನು ನಾವು ಇಲ್ಲೂ ಕೂಡ ಪಾಲನೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಭಾಳ ಉತ್ತಮ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಜನರು ಈ ಸ್ಥಳಗಳಿಗೆ ಬಂದು ಭೇಟಿ ನೀಡ್ತಾ ಇದ್ದಾರೆ. ತೀವ್ರ ಅನಾರೋಗ್ಯದಿಂದ ಚಿಕಿತ್ಸೆ ಪಡೆಯುತ್ತಿರುವ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರು ಬೇಗ ಚೇತರಿಸಿಕೊಳ್ಳಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹಾರೈಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ದೇಶದ ಅಸಂಖ್ಯಾತ ಜನರು ಕಲ್ಯಾಣ್ ಸಿಂಗ್ ಜಿ ಅವರ ಚೇತರಿಕೆಗೆ ಹಾರೈಸುತ್ತಿದ್ದಾರೆ. ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ತಾವು ಅವರ ಕುಟುಂಬ ಸದಸ್ಯರಿಂದಲೂ ಕಲ್ಯಾಣ್ ಸಿಂಗ್ ಅವರ ಆರೋಗ್ಯ ವಿಚಾರಣೆ ಮಾಡಿರುವುದಾಗಿ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 1500 ಆಮ್ಲಜನಕ ಉತ್ಪಾದನಾ ಘಟಕ ಸ್ಥಾಪನೆ, 4 ಲಕ್ಷ ಬೆಡ್ಗಳಿಗೆ ಜೀವಾನಿಲ ಪೂರೈಕೆಯ ಗುರಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸುಧಾರಣೆಗಳಿಗೆ ರಷ್ಯಾ ಭಾರತ ಸಹಮತ, ಕೋವಿಡ್ ವಿರುದ್ಧ ಹೋರಾಟದಲ್ಲಿ ಉಭಯ ದೇಶಗಳು ಪರಸ್ಪರ ಸಹಕಾರ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕ್ಲಿಷ್ಟ ಪ್ರಶ್ನೆಗಳಿರುವುದಿಲ್ಲ, ಅಂಕದ ಬಗ್ಗೆ ಆತಂಕಗೊಳ್ಳದೆ ಪರೀಕ್ಷೆ ಬರೆಯಲು ಸಚಿವ ಸುರೇಶ್ ಕುಮಾರ್ ಕರೆ. ಹಾಗೂ ರಾಜ್ಯದ ನೂತನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾನುವಾರ ಅಧಿಕಾರ ಸ್ವೀಕಾರ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ಪ್ರಮಾಣ ವಚನ ಬೋಧನೆ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.